ಸುಸ್ತಾಗಿರ್ಬೋದು, ಮಂಡಿ ನೋವು ಆಗಿರ್ಬೋದು, ಕೈಕಾಲು ನೋವು ಆಗಿರ್ಬೋದು, ಪ್ರತಿಯೊಂದಕ್ಕೂ ಈ ಪಾಯಸನ ನೀವು ಕುಡ್ದು ನೋಡ್ಬೋದು. ತುಂಬಾ ಆರೋಗ್ಯಕರವಾಗಿರುವಂತಹ ಪಾಯಸ ಮತ್ತು ಬೆಟ್ಟದಷ್ಟು ಆರೋಗ್ಯದ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಪಾಯಸ ಇದು. ನೀವು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು, ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ ಬದಲಾಗಿ ಈ ಪಾಯಸನ ಕುಡಿಬೋದು, ಅಥವಾ ರಾತ್ರಿ ಊಟಕ್ಕೆ ಕೂಡ ಈ ಪಾಯಸನ ನೀವು ತೊಗೋಬೋದು. ಅಂದರೆ ರಾತ್ರಿ ಊಟದ ಬದಲಾಗಿ ಈ ಪಾಯಸನ ನೀವು ತಿನ್ಬೋದು. ಎಷ್ಟು ದಿನ ಕುಡಿಬೋದು ಅಂದರೆ ಸುಮಾರು ನೀವು 1-2 ವಾರನ ಮಾತ್ರ ಕುಡಿದು ನೋಡಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ ನೋಡಿ, ಈ ಪಾಯಸ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮನೆಯಲ್ಲೇ ತಯಾರಿಸಿಟ್ಟಿರುವಂತಹ ರಾಗಿ ಮಾಲ್ಟ್ ಇದೆ. ಇದು ನೀವು ಬೇಕಿದ್ರೆ ರಾಗಿ ಹಿಟ್ಟು ಮಾತ್ರ ತೊಗೋಬೋದು. ಇದರಲ್ಲಿ ನಾನು ರಾಗಿ ಹಿಟ್ಟಿನಲ್ಲೇ ಸ್ವಲ್ಪ ಬೇರೆ ಬೇರೆ ಸಾಮಗ್ರಿ ಕೂಡ ಹಾಕಿದ್ದೆ. ಇದರಲ್ಲಿ ನಿಮಗೆ ವಿಡಿಯೋ ಬೇಕಂದರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ನೋಡಿ, ಒಂದು 3 ಚಮಚ ಆಗುವಷ್ಟು ಹಾಕ್ಕೊಂಡಿದ್ದು ನಾನಿಲ್ಲಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ತೂಕ ಹೆಚ್ಚಾಗಿತ್ತು, ಕೈಕಾಲು ನೋವು ಹೆಚ್ಚಾಗಿದ್ದರೆ ಈ ಪಾಯಸನ ನೀವು ಕುಡಿದು ನೋಡಿ. ತುಂಬಾ ಬೆನಿಫಿಟ್ ಇದೆ ಇದು. ಅಂದರೆ ಇದು ಮೂಳೆಗಳ ಗಟ್ಟಿಮುಟ್ಟು ಮಾಡುತ್ತೆ ಇದು. ಸೊ ನನಗೆ ಅಷ್ಟೊಂದು ವಿವರಣೆ ಮಾಡೋಕ್ಕೆ ಆಗ್ತಿಲ್ಲ. ಸೊ ಒಂದು ಸಲ ನೀವು ಖಂಡಿತ ನೀವು ಮಾಡಿ ನೋಡಿ. 1-2 ವಾರ ಆಗೋ ತನಕ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳು ಸಿಗುತ್ತೆ ನಿಮಗೆ. ಓಕೆ ನೋಡಿ, ನಾನು ಗಂಟು ಇಲ್ಲಾರ್ದಂಗೆ ಎಲ್ಲನೂ ಸೇರಿಸಿ ನೀರಿನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು 3 ಚಮಚ ಆಗುವಷ್ಟು ಹಾಕ್ಕೊಂಡಿನಿ. ನೀವು ಇದರ ಬದಲಾಗಿ ಜೀನಿ ಹೆಲ್ತ್ ಮಿಕ್ಸ್ ಬರುತ್ತೆ, ಪೌಡರ್ ಬರುತ್ತೆ ಅಲ್ವಾ, ಅದು ಕೂಡ ಬಳಸ್ಕೋಬೋದು. ಅಥವಾ ಕೇವಲ ನೀವು ರಾಗಿ ಹಿಟ್ಟು ಕೂಡ ಬಳಸ್ಕೊಂಡು ಈ ರೆಸಿಪಿನ ನೀವು ಮಾಡ್ಕೋಬೋದು. ಅಂದರೆ ಈ ಪಾಯಸನ ನೀವು ಮಾಡ್ಕೋಬೋದು. ಓಕೆ, ಇವಾಗ ನಾನು ಇದರಲ್ಲಿ ಪಾತ್ರೆಯಲ್ಲಿ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ 1 ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕ್ಕೊತಿದ್ದೀನಿ. ಪರ್ಸ್ನಲಿ ಇದನ್ನು ನಾನು ದಿನಾಲು ಕುಡಿತೀನಿ. ನನಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳು ಸಿಕ್ಕಿದೆ. ಹೀಗಾಗಿ ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಓಕೆ ನೋಡಿ, ಇವಾಗ ನಾನು ಗ್ಯಾಸಿನ ಮೇಲೆ ಇಟ್ಕೊಂಡಿನಿ. ಇವಾಗ 1 ಕುದಿ ಬರತ್ತನ ನಾನು ಹಾಗೇ ಚಮ್ಮಚ್ಲಿಂದ ಕೈ ಆಡಿಸ್ತಾ ಇದ್ದೀನಿ. ಯಾಕಂದರೆ ಇದು ಹಿಟ್ಟು ಇರುತ್ತೆ ಅಲ್ವಾ, ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಹೀಗಾಗಿ ಕುದಿ ಬರತ್ತನ ನೀವು ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ದಿನಪೂರ್ತಿ ಕೆಲಸ ಆದಮೇಲೆ ರಾತ್ರಿ ಹೊತ್ತಿಗೆ ತುಂಬಾ ಸುಸ್ತಾಗ್ತಿತ್ತು. ಸೊ ಆ ಟೈಮ್ನಲ್ಲಿ ಕೂಡ ಈ ಪಾಯಸನ ನೀವು ಕುಡಿಬೋದು. ಅಂದರೆ ಒಂದು ದಿನದಲ್ಲಿ 2 ಸಲ ನೀವು ಇದನ್ನು ತೊಗೋಬೋದು. ಓಕೆ ನೋಡಿ, ಕುದಿ ಬಂದಿದೆ. ಇವಾಗ ನೋಡ್ತಿರ್ಬೋದು. ಕುದಿ ಬಂದಾದಮೇಲೆ ನಾನು ಗ್ಯಾಸ ಸ್ಲೋ ಮಾಡ್ಕೊಂಡಿನಿ. ಇವಾಗ ಮೊದಲೇ ನಾನು ಮೀಡಿಯಮ್ ಗ್ಯಾಸ್ ಇಟ್ಕೊಂಡಿದ್ದೆ. ಇವಾಗ ಸ್ಲೋ ಮಾಡ್ಕೊಂಡು ಮತ್ತೆ ಒಂದು 3 ನಿಮಿಷ ಆಗೋ ತನಕ ನಾನು ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ಹಾಗೆ ಇದು ಇವಾಗ 3 ನಿಮಿಷ ಕುದಿಸ್ಕೊಂಡು ತೊಗೊತಿದ್ದೀನಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ನಾನಿವಾಗ ಮತ್ತೆ ಇದಕ್ಕೆ 3 ನಿಮಿಷ ಆಗೋ ತನಕ ಕುದಿಸಿದ್ದೆ. ಇವಾಗ ಗಟ್ಟಿಯಾಗಿದೆ ಇವಾಗ ನಮ್ಮ ಪಾಯಸ. ಇವಾಗ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು ಸುಮಾರು 1-2 ಚಮಚ ಹಾಕ್ಕೊಂಡಿನಿ ಇವಾಗ ಬೆಲ್ಲ ಕರಗಬೇಕಲ್ಲ. ಹೀಗಾಗಿ ನಾನು ಮತ್ತೆ 1 ನಿಮಿಷ ಆಗೋ ತನಕ ಇದನ್ನು ಕರಗಿಸ್ಕೊಂಡು ತೊಗೊತಿದ್ದೀನಿ. ಇದೇ ರೀತಿ ಮಿಕ್ಸ್ ಮಾಡ್ಕೊತ. ಇಲ್ಲಿ ನೀವು ಸಕ್ಕರೆ ಹಾಕೇಬಾರ್ದು, ಬೆಲ್ಲನೇ ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋದಾದರೆ ನೀವಿಲ್ಲಿ ಬೆಲ್ಲದ ಬದಲಾಗಿ ಉಪ್ಪು ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು. ನಾನೇನು ಮಾಡ್ತೀನಿ, ಒಂದು ಟೈಮ್ ಈ ರೀತಿ ಮಾಡ್ಕೊತೀನಿ, ಒಂದು ಟೈಮ ಉಪ್ಪು ಹಾಕ್ಕೊಂಡು ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು. ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ. ಮುಂಜಾನೆ ಬೆಳಗ್ಗೆ ನಾನು ಚಹಾ ಟೈಮಲ್ಲಿ ತೊಗೊತೀನಿ. ಅಂದರೆ ಚಹಾದ ಬದಲಾಗಿ ಈ ಪಾಯಸ ತೊಗೊತೀನಿ ನಾನು. ಅಥವಾ ರಾತ್ರಿ ಊಟಕ್ಕೆ ಈ ಪಾಯಸನ ತೊಗೊತೀನಿ. ಹೊಟ್ಟೆ ಕೂಡ ತುಂಬುತ್ತೆ ಇದು. ಸೊ ಹೊಟ್ಟೆ ಏನು ತುಂಬೋದಿಲ್ಲ ಅಂತೇನಿಲ್ಲ, ನೀವು ಕುಡಿದು ನೋಡಿ, ಹೊಟ್ಟೆ ತುಂಬುತ್ತೆ ಇದು. ಇವಾಗ ಇದರಲ್ಲಿ ನಾನು ಸ್ವಲ್ಪನೇ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ಕಾಜು, ಬಾದಾಮ್ ಮತ್ತು ಸ್ವಲ್ಪನೇ ಕಿಸ್ಮಿಸ್ ಹಾಕ್ಕೊತಿದ್ದೀನಿ. ಕಿಸ್ಮಿಸ್ ಹಾಗೆ ಹಾಕೋಬಾರ್ದು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಓಕೆ ನೋಡಿ, ನಮ್ಮ ಆರೋಗ್ಯದ ಖಜಾನೆ ಒಳಗೊಂಡಿರುವಂತಹ ಪಾಯಸ ತಯಾರಾಗಿದೆ. ಮತ್ತು ಕುಡಿಯೋದಕ್ಕೂ ಕೂಡ ತುಂಬಾ ರುಚಿಯಾಗಿದೆ ಇದು. ಸೊ ನೀವು ಮಕ್ಕಳು ಕೂಡ ಕೊಟ್ಟರೋರು ತುಂಬಾ ಇಷ್ಟಪಟ್ಟು ಕುಡಿತಾರೆ, ಅಷ್ಟು ರುಚಿಯಾಗಿದೆ ಇದು ಪಾಯಸ. ವಾವ್ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.